ಸರ್ ನಮಸ್ಕಾರ. ಇದು ರೋಡು ನಾಕಾಸ್ ಎರಡು ಒಂದು ಸೈಡ್ ರೋಡ್ ಇದೆ, 33 ಅಡಿ ಇದೆ. ಇದು ಲ್ಯಾಂಡು, ಒಳ್ಳೆ ತೋಟ, ಸೂಪರ್ ತೋಟ. 5 ಎಕರೆ 22 ಕುಂಟೆ ಇರೋದು. ಅದರಲ್ಲಿ 4 ಎಕರೆ RTC, 1 ಎಕರೆ 22 ಕುಂಟೆ ಕರಪ್ ಸಿಗುತ್ತೆ. 2 ಬೋರ್ ಇದೆ, ಒಂದು ಲೇಬರ್ ಶೆಡ್ ಇದೆ, ಓನರ್ ಹೌಸ್ ಇದೆ, ಮತ್ತು ಹಸು ಕಟ್ಟಕ್ಕೆ ಒಂದು ಶೆಡ್ ಇದೆ. ಸುತ್ತ ಸೋಲಾರ್ ಫೆನ್ಸಿಂಗ್ ಹಾಕಿಸಿದ್ದಾರೆ. ಊರಿಂದ ಬರೀ 250ರಿಂದ 300 ಮೀಟ್ರ್ ಅಷ್ಟೇ. ತಾರ್ ರೋಡಿಂದ 100-105 ಮೀಟ್ರು. ನಾಕಾಸೆ ರೋಡು. ಜಾಗ ಮಾತ್ರ ತುಂಬ ಚೆನ್ನಾಗಿದೆ. 200 ತೆಂಗಿದ್ದಾವೆ. ತೆಂಗು ಮಾತ್ರ ಸೂಪರ್ ಆಗಿದ್ದಾವೆ. ಫಲ ಮಾತ್ರ ಸೂಪರ್ ಫಲಗಳು. ಸುತ್ತ ಈ ಟೇಕು ಮತ್ತು ಇದಾಕಿದ್ದಾರೆ, ಮಾಗನಿ ಹಾಕಿದ್ದಾರೆ. ಮತ್ತು ಜಮ್ಲೆಲ್ಲ ಇದೆ, ಹಳಸ ಇದೆ, ಮಾವಿದೆ, ಸೀಬೆ ಇದೆ, ಬೆಟ್ಟದ ನೆಲ್ಲಿಕಾಯಿ ಇದೆ, ಮಾಮೂಲಿ ನೆಲ್ಲಿಕಾಯಿ ಇದೆ, ಹೂವಿನ ಗಿಡಗಳು, ಹಣ್ಣಿನ ಗಿಡಗಳು ಎಲ್ಲನೂ ಹಾಕಿದ್ದಾರೆ. ಸಪೋಟ, ಜೋಳ ಎಲ್ಲನೂ ಹಾಕಿದ್ದಾರೆ. ಜಾಗ ಮಾತ್ರ ತುಂಬ ಚೆನ್ನಾಗಿದೆ. ಫೈನ್ ಜಾಗ ಮಾತ್ರ ತುಂಬ ಚೆನ್ನಾಗಿದೆ ನೋಡಿ. 2 ಬೋರ್ ಇದೆ. ಡೈರೆಕ್ಟ್ ರಿಜಿಸ್ಟ್ರೇಷನ್ಗಿದೆ. ಪೇಪರ್ ಕ್ಲಿಯರಿಟಿಗಿದೆ. ಜಾಗ ಮಾತ್ರ ತುಂಬ ಚೆನ್ನಾಗಿದೆ ನೋಡಿ. ತೆಂಗು ಯಾವ ಥರ ಫಲ ಬಿಟ್ಟವು ಅಂತಂದರೆ ಸೂಪರ್ ಫಲ ಬಿಟ್ಟವೆ. ಎಲ್ಲ ನಾಟಿ ಮರಗಳು, ಯಾವುದು ಫಾರಮ್ ಮರಗಳಿಲ್ಲ, ಎಲ್ಲ ನಾಟಿ. ದೊಡ್ಡ ಮರಗಳು ಅವೆ, ಚಿಕ್ಕ ಮರಗಳು ಅವೆ. ಜಾಗ ಮಾತ್ರ ಫೈನ್ ಜಾಗ. ಇದು ಮಳವಳ್ಳಿಯಿಂದ ನಿಮಗೆ ಒಂದು 16ರಿಂದ 18 ಕಿಲೋಮೀಟ್ರು. ಬೆಂಗಳೂರಿಂದ 118 ಕಿಲೋಮೀಟ್ರು. ಮೈಸೂರಿಂದ ಒಂದು 38 ಕಿಲೋಮೀಟ್ರ್ ಆಗುತ್ತೆ. ಜಾಗ ಮಾತ್ರ ಫೈನ್ ಜಾಗ ನೋಡಿ. ರೋಡ್ ಸ್ಪೇಸಿಂಗ್ ನಿಮಗೆ ಇಲ್ಲ ಅಂದರೆ ಈ ರೋಡ್ ಎಲ್ಲಿ ಗಂಟೆ ಹೋಗುತ್ತೆ ಅಲ್ಲಿ ಗಂಟಲು ಜಮೀನು ಇರೋದು. ನಡ್ಕೊ ಹೋಗ್ತಾಯಿದ್ದೀನಿ ನೋಡಿ. ಅದು ಲೇಬರ್ ಶೆಡ್ಡು. ಇದು ದನಗಳು ಕಟ್ಟಾಕೋಕೆ. ಜಾಗ ಮಾತ್ರ ಫೈನ್ ಜಾಗ. ಇಲ್ಲಿ ಹಸುಗಳು ಕಟ್ಟಾಕೋಗಿ ಇಲ್ಲಿ ಸೀಮೆ ಹುಲ್ಲು ಹಾಕೊಂಡಿದ್ದಾರೆ. ಇಲ್ಲಿ ನೋಡಿ, ನಾವು ಹೆಂಗೆ ಹೋಗ್ತಾಯಿದ್ದೀನಿ ಅಲ್ಲೇ ಗಂಟ್ಲು ಜಮೀನು. ಜಾಗ ಮಾತ್ರ ಫೈನ್ ಜಾಗ ಸರ್, ಸೂಪರ್ ಆಗಿದೆ. ಮಳವಳ್ಳಿ ರಿಜಿಸ್ಟ್ರೇಷನು ತುಂಬ ಚೆನ್ನಾಗಿದೆ. ಈ ಕಡೆ ಸ್ವಲ್ಪ ಸಣ್ಣ ಸಸುಗಳು ಅಂತಂದರೆ ಅವು ಫಲ ಬಿಡ್ತವೆ. ಫಲ ಮಾತ್ರ ಸೂಪರ್ ಫಲ. ತೆಂಗು ಮಾತ್ರ ಸೂಪರ್ ತೆಂಗು. ಜಾಗ ಫೈನ್ ಜಾಗ ಸರ್ ನೋಡಿ. ಹೆಂಗೆ ಬಿಟ್ಟಿದ್ದಾವೆ ಅಂತಂದರೆ ತೆಂಗು ಒಳ್ಳೆ ಫಲ ಬಿಟ್ಟಿದ್ದಾವೆ. ದೊಡ್ಡ ಮರಗಳು ಇವೆಲ್ಲ ಚಿಕ್ಕ ಮರಗಳು. ಇವು ಫಲ ಬಿಡ್ತಾಯಿದ್ದಾವೆ. ಜಾಗ ಮಾತ್ರ ತುಂಬ ಚೆನ್ನಾಗಿದೆ. ಕೆಂಪು ಮಣ್ಣು. 2 ಬೋರ್ ಅಲ್ವ, 2ರಿಂದ 3 ಇಂಚು ನೀರು. ಜಾಗ ಮಾತ್ರ ಫೈನ್ ಜಾಗ ಸರ್. ಇವರು ಕುಂಟೆ ಬಂದ್ಬಿಟ್ಟು ಇವರು 160 ಹೇಳ್ತಾಯಿದ್ದಾರೆ. ಲೈಟ್ಲಿ ನೆಗೋಷಿಯಬಲ್, ಜಾಸ್ತಿ ಕಮ್ಮಿ ಮಾಡಲ್ಲ. ಲೈಟ್ಲಿ ನೆಗೋಷಿಯಬಲು. ಒಂದು 5 ಸಾವಿರ ಕಮ್ಮಿ ಆಗ್ಬೋದು, ಇಲ್ಲ ಒಂದು 6-7 ಸಾವಿರ ಕಮ್ಮಿ ಆಗ್ಬೋದು ಅಷ್ಟೇ. ಅದಕ್ಕೆ ಕಮ್ಮಿ ಅಂತೂ ಕೊಡಲ್ಲ ಅವರು. ಫೈನಲ್ 160 ಹೇಳ್ತಾವ್ರೆ. ಕೂತಿರೋ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಯ್ತದೆ. ಡೈರೆಕ್ಟ್ ರಿಜಿಸ್ಟ್ರೇಷನ್ಗಿದೆ. ತುಂಬ ಚೆನ್ನಾಗಿ ಜನರಲ್ ಪ್ರಾಪರ್ಟಿ. ಇದು ತಗೊಂಡಿರೋಂಥ ಜಾಗ. ಇದು ಜಮೀನಿದು ಫೈನ್ ಜಾಗ. ನೀರು ಮಾತ್ರ ಅದ್ದೂರಿ ನೀರು ನೋಡಿ. ತೋಟ ಮಾತ್ರ ಸೂಪರ್ ತೋಟ. ಅದು ಸ್ವಲ್ಪ ಸರಿಯಾಗಿ ಮೇಂಟೈನ್ ಮಾಡಿಲ್ಲ ಅಷ್ಟೇ. ಅವ್ರಿಗೆ ಏನೇನು ಬೇಕೋ ಅದು ಮಾತ್ರ ಮಾಡ್ಕೊಂಡಿದ್ದಾರೆ ಅಷ್ಟೇ ನೋಡಿ. ಇಲ್ಲಿ ಗಂಟಲು ಜಮೀನು ಸಿಗುತ್ತೆ. ಹಿಂಗೆ ಹೋಗಿ ಹಿಂಗೆ ಬರುತ್ತೆ, ಹಿಂಗೆ ಸುತ್ತ ಹಿಂಗೆ ಬರುತ್ತೆ, ಎಲ್ ಶೇಪ್ ಬರುತ್ತೆ ಜಮೀನು. ಹೆಂಗಿದೆ ನೋಡಿ. ಇದು ರೋಡ್. ಇದು ನೋಡಿ ಹೀಗೆ ಈ ರೋಡು ಇಲ್ಲಿ ಗಂಟೆ ಇದೆ, ಅಲ್ಲಿ ಗಂಟಲು ಜಮೀನೆ. 5 ಎಕರೆ 22 ಕುಂಟೆ ಇರೋದು ಲ್ಯಾಂಡು. 4 ಎಕರೆ RTC, 1 ಎಕರೆ 72 ಕುಂಟೆ ಕರಪ್ ಸಿಗುತ್ತೆ ನಿಮಗೆ. ಕ್ಲಿಯರ್ ಟೈಟಲ್ ಇದೆ. ಪೇಪರ್ದು ಏನು ತೊಂದರೆ ಇಲ್ಲ. ಡೈರೆಕ್ಟ್ ರಿಜಿಸ್ಟ್ರೇಷನ್ಗಿದೆ. ಮಳವಳ್ಳಿ ರಿಜಿಸ್ಟ್ರೇಷನ್ನು ನೋಡಿ. ಫಲ ನೋಡಿ ಹೆಂಗೆ ಬಿಡ್ತಾಯಿದ್ದು ತೆಂಗು. ಜಾಗ ಮಾತ್ರ ಫೈನ್ ಜಾಗ. ಸುತ್ತ ಸೋಲಾರ್ ಫೆನ್ಸಿಂಗ್ ಹಾಕಿದ್ದಾರೆ. ಊರು ಪಕ್ಕನೇ ಇದೆ ಮಾತ್ರ ಜಾಗ. ಇದೇ ರೋಡು, ನಾಕಾಸೆ ರೋಡ್. ಇದು ಒಂದು ಸೈಡ್ ರೋಡ್ ಇದೆ. ಜಾಗ ಮಾತ್ರ ಫೈನ್ ಜಾಗ. ಎಲ್ಲ ಥರದ ಹಣ್ಣಿನ ಗಿಡ ಹಾಕಿದ್ದಾರೆ. ಸ್ವಲ್ಪ ಬಾಳೆನೂ ಹಾಕಿದ್ದಾರೆ.
ಸುತ್ತ ಟೀಕ್ ಇದೆ, ಮಾಗನಿದೆ, ತೆಂಗು, ಬಾಳೆ, ನಿಂಬೆ, ಬೆಟ್ಟದ ನೆಲೆಕಾಯಿ, ಮಾಮೂಲಿ ಸಣ್ಣ ನೆಲೆಕಾಯಿ, ಮಾವಿನ ಮರಗಳು ಇದ್ದಾವೆ, ಹಲಸಿನ ಮರಗಳಿದ್ದಾವೆ. 2 ಲೇಬರ್ ಶೆಡ್ಡು ಇದೆ. ಫೈನ್ ಜಾಗ ಸರ್, ತುಂಬ ಚೆನ್ನಾಗಿದೆ. ಜಿಮ್ಲೆಲ್ಲೂ ಇದೆ. ಇವಾಗ ಗೇಟ್ ಎಂಟ್ರೆನ್ಸ್ ಹತ್ರ ಹೋಗ್ತೀನಿ. ಜಾಗ ಮಾತ್ರ ಫೈನ್ ಜಾಗ. ಇದೇ ಗೇಟು ಎಂಟ್ರೆನ್ಸು. ತೋಟದೊಳಗಡೆ ಹೋಗೋಕ್ಕೆ ಇದೇ ಗೇಟು, ಇದೇ ರೋಡು ನೋಡಿ. ಇಲ್ಲಿಂದ ಇಲ್ಲಿ ತನಕನೂ ಲ್ಯಾಂಡ್ ಇದೆ. ಜಾಗ ಮಾತ್ರ ಫೈನ್ ಜಾಗ, ಸೂಪರಾಗಿದೆ. ಮಳವಳ್ಳಿ ರೈಲ್ವೆ ಸ್ಟೇಷನು ತುಂಬ ಚೆನ್ನಾಗಿದೆ ಜಾಗ ಮಾತ್ರ ನೋಡಿ. ಹಲಸಿನಕಾಯಿ ಪಪಾಟಿ ಬಿಟ್ಟಿದೆ, ಹಲಸಿನ ಫಲ ಬಿಡ್ತವೆ. ತೆಂಗು ಮಾತ್ರ ಸೂಪರ್ ಸರ್, ಒಳ್ಳೆ ಫಲ ಬಿಡ್ತವೆ ಮಾತ್ರ ತೆಂಗು ಮಾತ್ರ. ಥ್ಯಾಂಕ್ ಯು ಸರ್.